वैसे किसी का दौलत है रान किसी का दौलत है ये दाऊद किसी का दोस्त नहीं है ಗುಡುಗು ಸಿಡಿಲುಗಳ ಹರ್ಪಟಕ್ಕೆ ಕಾರ್ಮೋಡಗಳ ಕರಗಿ ನೀರಾಗೆ ಗಿರಿಕಂದರಗಳೆಲ್ಲ ದಿಕ್ಕು ತಪ್ಪಿ ಹರಿಯುವಂತೆ ನನ್ನ ಹರ್ಪಟಕ್ಕೆ ಬೆಂದು ಬೆರಗಾಗಬೇಕು ಈ ಊರಿನ ಬಡ ಕುಂದಿಗಳು ಆ ಶಿವಪ್ಪನ ಮಗಳನ್ನು ತನ್ನ ಆಮೇಲೆ ಹೊತ್ತುಕೊಂಡು ಅವನ್ನೆಲ್ಲ ಆಸ್ತಿಯನ್ನು ಒಡೆಯಬೇಕೆಂದು ಮಾವಂದಿರಾಗಿ ಜವಾಬ್ದಾರಿಯನ್ನು ಹೊತ್ತಿರುವವರಲ್ಲ ಆ ಭದ್ರ ಮತ್ತು ವೀರಲೇ ಲೇ ಭದ್ರ ಮತ್ತು ವೀರ ನಿಮ್ಮಿಬ್ಬರಿಗೂ ಹೇಗೆ ತಿಳಿಯಬೇಕು ಈ ದಾವುದನ ಮಾಯಕುತಂತ್ರದ ಕಿಚ್ಚೆ ನಿಮ್ಮ ಮಾವನ ಸಾಲವನ್ನು ನಿಮ್ಮ ಮೇಲೆರೆಗೆ ಆ ಸಾಲದ ನೆಪದಲ್ಲಿ ಮಾಲಾಳ ಕೈ ಹಿಡಿದು ನಾನು ಮೆರೆಯದಿದ್ದರೆ ನನ್ನ ಹೆಸರು ಶ್ರೀಮಂತಿಕೆಯ ಶ್ರೀಮಂತ ದಾವುದನೇ ಅಲ್ಲ. ಏನಿದು ಶ್ರೀಮಂತರೇ, ಇದು ನಿಮ್ ಕೈ ಚಳಕದ ಕುತಾಂತ್ರೆ. ಹೌದು ತಂಗಂ, ಈ ನನ್ನ ಕೈ ಚಳಕಕ್ಕೆ ಬೀಳಬೇಕಾಗಿದೆ ಈ ಊರಿನ 2 ಬೇಟೆಗಳು. ನಮಗೆ ಎದುರಾಗಿ ನಿಲ್ಲಲು ಕಂಡು ಈ ಊರಲ್ಲಿ ಯಾರಿದ್ದಾರೆ ಶ್ರೀಮಂತರೇ? ಇದ್ದಾರೆ. ಆ ಸ್ವಚ್ಛಿನ ಬೇಟೆಗಳನ್ನು ಹುಟ್ಲಿಲ್ಲ ಅನ್ಸ್ಬೇಕು. ಶ್ರೀಮಂತರೇ, ಯಾರೆಂದು ಆ ಕುഞ്ഞിಗಳನ್ನು ನಾವು ಈಗಲೇ ಚೂಟಿ ಹಾಕಲೇಬೇಕು. ಶಿವಪ್ಪನ ಅನ್ನಕ್ಕಾಗಿ ಹಾಸ ಬಿದ್ದು ಹಳಿಯರಾಗಿ ನಿಂತಿರುವವರಲ್ಲ ಆ ಭದ್ರ ಮತ್ತು ವೀರ. ಹಾಗಾದರೆ ಈಗಲೇ ಅವ್ರನ್ನ ಕರೆಸಿ ಆ ಶಿವಪ್ಪನ ಸಾಲದ ಬಗ್ಗೆ ಕೇಳೋಣ ಶ್ರೀಮಂತರೇ. ಕಿತಾಪತಿಯನ್ನು ಕಳಿಸಿದ್ದೇನೆ ತಂಗಂ. ಕಿತಾಪತಿ, ಹೋದ ಕೆಲಸ ಏನಾಯ್ತು? ಆ ಕೆಲಸ ನೀವು ಏನಾದ್ರೆ ಕೇಳಿದ್ರಪ್ಪ, ಆ ಮುಗಿಲು ನನ್ನ ಬಿದ್ದಂಗಾಯ್ತ್ರಿ ಅಪ್ಪ. ಏನಂದ್ರೆ ಆ ಬಡ ಕುಂದಿಗಳು ಏನಂತೀರಿ ಅಪ್ಪ? ನಮ್ಮಪ್ಪ
ಇದಕ್ಕೊಂದು ಉಪಾಯವನ್ನು ಹುಡುಕಲೇಬೇಕು. ಅಷ್ಟೇ ಅಲ್ಲ ರೀ ಅಪ್ಪ, ನಮ್ಮನ್ನ ಸಿಕ್ಕಂಗ ಕಡ್ದಾಕಿತ್ತೇನೆ ಅಪ್ಪ. ಈ ರೀತಿ ಬೊಗಳದೇನಲೇ ಪಡಕೊಂಡೆ ನನ್ನ ಮಗನೇ. ನಿನ್ನ ದೇಹವನ್ನು ಬಗೆದು ನಿನ್ನ ಹೊಟ್ಟೆಯಲ್ಲಿರುವ ಕರಳುಗಳನ್ನು ಕಿತ್ತಿ ನನ್ನ ಕರಳಿಗೆ ಸನ್ಮಾನ ಮಾಡಿಸಿಕೊಳ್ಳುವೆ. ಇದೇ ನನ್ನ ನಾಯಿನಿಂದ ಎಚ್ಚರದಿಂದ ಮಾತಾಡಲೇ. ಬರೀ ಭದ್ರನಷ್ಟರಲ್ಲೇ ನಿಮ್ಮಂತ ಬಂಡರ ರುಂಡವನ್ನು ಸುಟ್ಟು ಹಾಕಲು ಬಂದ ಕೆರಳಿದ ಕರ್ನಾಟಕವಿಲ್ಲಿ ಬಾಯಿ ಮುಟ್ಟಲೇ ಸೊಕ್ಕಿನ ಬಡವ. ಈ ಸುತ್ತ 25 ಹಳ್ಳಿಗಳಿಗೆ ಶ್ರೀಮಂತ ನೆನೆಸಿಕೊಂಡಿರುವ ಈ ಶ್ರೀಮಂತ ದಾವುದನಿಗೆ ಎದುರಾದರೆ ನಿನ್ನ ಪ್ರಾಣ ಕ್ಷಣದಲ್ಲಿ ಹಾರಿ ಹೋಗುವುದು ಎಚ್ಚರ ನನ್ನ ಮಗನೇ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲವೆಂದು ತಿಳಿದಲೇ ಬಣ್ಣ 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 ಶ್ರೀಮಂತ ದಾವೂದ್ ಸಾಧ್ಯವಿಲ್ಲವನ್ನು ಏನಂತ ಸಾಧಿಸಲು ಬಂದಿದ್ದಾರೆ ಈ ಸಂಗಮ್ ದಾವೂದ್. ಏನೇ ವಿಷ್ಣು ಭದ್ರ, ಸುಮ್ಮನೆ ಹೇಗೆ ಗಂಟಲು ಹರಿದುಕೊಳ್ತೀಯೋ? ನಮ್ಮ ಮನೆಯಲ್ಲಿ ಜೀತದಾಳಾಗಿ ಬಿದ್ದರೆ ಕಟ್ಟೆ ಮಾಡುವ. ನಿಮಗೆ ಎದರಿ ಜೀತಲಾಗಿ ದುಡಿಯುವ ಏನಿಕಂಡು ಈ ಭದ್ರ ಅಲ್ಲ. ನಿಮ್ಮಂತ ಸಕ್ಕಿನ ಶ್ರೀಮಂತರ ಪುಂಡಾಟಿಕೆಯನ್ನು ಬಂಡಗೊಳಿಸಬೇಕೆಂದು ಈ ಗಂಡು ಮಟ್ಟಿದ ನಾಡಿನ ಗಂಡುಗಳೇ ನಿಮ್ಮಂತ ಬಂಡ ಪುಂಡರಿಗೆ ಮೆಂಡಗುಲ. ಯಾರೋ ನೀನು ಬಡ ಭಿಕಾರಿ. ಇವರು ಯಾರಂತ ತಿಳಿದ ರೀತಿ ಸೋಕಿನಿಂದ ಮಾತಾಡ್ತಿದೀವೋ ರಾಸ್ಕಲ್. ನೀವು ಇದ್ರಾಗ ಅಡ್ಡ ಬಾಯಿ ಹಾಕಂಗ ಊರ ಬೆಂಕಂಗ ಸುರಿ ಮಾಡ್ರಿ. ಬರೀಲಿ ಸೌಕಾರಿ. ಕಿತಾಪತಿ ಹೇಳಿದಂತೆ ಇವನ ಜೊತೆ ವಾದಿಸುವುದು ಒಳ್ಳೆಯದಲ್ಲ. ಇವನನ್ನು ಉಪಾಯದಿಂದ ಕೆಲಸ ಮಾಡಿಸಲೇಬೇಕು. ಇವನ ಅಣ್ಣನಿಂದ ಶಿವಪ್ಪನ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಳ್ಳಲೇಬೇಕು. ಅಂದಾಗ ನನ್ನ ಕೈವಶವಾಗುತ್ತಾಳೆ ಆ ಮಾಲ. ಹಾ ಭದ್ರ, ನನ್ನದೊಂದು ಮಾತು ಕೇಳ್ತೀಯಾ? ಒಂದು ಗಂಟೆ 10 ಕೇಳ. ನಿಮ್ಮ ಮಾತಿಗೆ ತಕ್ಕ ಉತ್ತರ ನನ್ನ ಹತ್ತಿರ ಇದೆ. ಅದೇನು ಕೇಳಿದ್ದೆ ಕೇಳು ಶ್ರೀಮಂತ ದಾವೂದ್. ನೋಡು ಭದ್ರ, ನಿಮ್ಮ ಮಾವ ಮಾಡಿದ ಸಾಲವಂತೂ ನನ್ನಲ್ಲಿ ಸಾಕಷ್ಟಿದೆ. ಅದೆಲ್ಲ ಇರಲಿ, ಅವನು ಈಗ ದುಡಿಯುತ್ತಿದ್ದು ನಿನಗೆ ಗೊತ್ತೇ ಇತ್ತು. ನೀನು ನನ್ನ ಮನೆಯಲ್ಲಿ ತಿಂಗಳಿಗೆ 5,000 ಗಂಟೆ ದುಡಿದರೆ ಸಾಕು. ಲೇ ದಾವೂದ್, ನೀನು ಕೊಡುವ 5,000 ಹಣ ನಾನು ನಿನಗೆ ಕೊಡುವೆ. ಆದರೆ ನೀನು ತಿಂಗಳ ಗಟ್ಟಲೆ ದುಡಿಯುವುದು ಬೇಡ. ನೀನು ನಮ್ಮ ಮನೆಯಲ್ಲಿ ಒಂದು ದಿನ ದುಡಿದರೆ ಸಾಕು. ಲೇ ಭದ್ರ, ನಿನ್ನಂತಹ ದಿಕ್ಕಿಲ್ಲದ ಬಡ ನಾಯಿಗಳು ದಿನ ಬೆಳಗಾದರೆ ಸಾಕು ನನ್ನ ಬೂಟ್ ಪಾಲಿಸ್ ಮಾಡುತ್ತಾರೆ. ಅಂಥದರಲ್ಲಿ ನಾನು ನಿನ್ನ ಮನೆಯಾಳಾಗಬೇಕನ್ನೋ ಸಾಕಿನ ಬಡವ. ನಾನ್ಯಾರ ಎಂಬುದನ್ನು ತಿಳಿದು ಮಾತನಾಡಲೇ ಭಿಕಾರಿ ಬಡವ. ಲೇ ಸಕ್ಕಿನ ಶ್ರೀಮಂತ, ಬಡವ ಬಡವ ಎಂದು ಮತ್ತೆ ನಿಮ್ಮ ನಾಲಿಗೆಯನ್ನು ಹೊರ ಬಿಟ್ಟರೆ ಹೊರ ಬರುವ ನಿಮ್ಮ ನಾಲಿಗೆಯನ್ನು ಕತ್ತರಿಸಿ ನನ್ನ ಮನೆಯ ನಾಯಿಗೆ ತೋರಿಸಬೇಕಾಗುತ್ತದೆ. ಎಚ್ಚರ. ನನ್ನಂತ ಬಡವರು ನಿಮ್ಮ ಬೂಟ್ ಪಾಲಿಸ್ ಮಾಡಿದರೆ
ನಿಮ್ಮಂತ ಸಚ್ಚಿನ ಶ್ರೀಮಂತರು ನಾ ಮೆಟ್ಟುವ ಚಪ್ಪಲಿಯನ್ನು ಒತ್ತು ತಿರುಗುತ್ತಾರೆ. ಸಾಕು ಬಾಯ್ ಚೋಕಾಗ್ತೆ ಅಂತವನೇ. ಅಣ್ಣ ಏನನ್ನ ಮುಖ ನೋಡ್ತಾ ಇದ್ಯಾ? ಈ ಬಡ ಭಿಕಾರಿ ಬಾಯಿಗೆ ಬಂದಂತೆ ಮಾತಾದ್ರು ಸಹ ನೋಡ್ತಾ ಸುಮ್ಮನೆ ನಿಂತಿದೆಯಲ್ಲ, ಆರಿಸು ಈ ಪಾಪಿಯ ಎದೆಗೆ ಗುಂಡನ್ನು. ಅಷ್ಟು ಸ್ವಲ್ಪ ತೆರಲಿ ಈ ನಾಯಿ. ಲೇ ಸಚ್ಚಿನ ಶ್ರೀಮಂತ ಎಲ್ಲೇ? ಇಂಥ ಹುಚ್ಚ ಶ್ರೀಮಂತರು ನನ್ನೆಡೆಗೆ 1000 ಗುಂಡು ಹಾಕಿದರು. ನಡಗಲಾರದು ಈ ಗಂಡು ಮೆಟ್ಟಿದ ನಾಡಿನ ಗಂಡನೇ ಗುಂಡಿಗೆ. ಸ್ವಚ್ಛದಿಂದ ಮಾತನಾಡಿದರೆ ಒಂದಿಲ್ಲ ಒಂದು ದಿನ ನಿಮ್ಮನ್ನು ನನ್ನ ಮನೆಯಲ್ಲಿ ದುಡಿಸದಿದ್ದರೆ ನನ್ನ ಹೆಸರು ಶ್ರೀಮಂತಿಗೆ ಶ್ರೀಮಂತ ದಾವುದನೇ ಅಲ್ಲ. ನಮ್ಮ ಶ್ರೀಮಂತಿಯ ಮನೆತನಕ್ಕೆ ಎದುರಾಗಿ ನಿನ್ನ ಪುಂಡಾಟಿಕೆಯನ್ನು ತೋರಿಸಿದರೆ ತಾವು ಖಂಡಿತ ಬುಡ್ಡನ್ನು ತಿಳಿದುಕೋ. ಕೆಲವೋ ಬಡ ಕುಂದಿ, ಇಲ್ಲೋಡು, ನೀನು ಇದೇ ರೀತಿ ನಮ್ಮ ಜೊತೆ ಹೆಣ್ಗಳಲು ಬಂದರೆ ಒಂದಲ್ಲ ಒಂದು ದಿನ ನಿನ್ನ ನೊರಳಿ ನೊರಳಿ ಸಾಯಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಅಷ್ಟಕ್ಕೂ ನಿಮ್ಮಂತ ಬಡ ಭಿಕಾರಿ ಈ ಭೂಮಿ ಮೇಲೆ